ಸ್ನೇಹಿತರೆ, ಕುರುಕ್ಷೇತ್ರ ಯುದ್ಧದಲ್ಲಿ ಲಕ್ಷಾಂತರ ಯೋಧರು ಸಾವನ್ನಪ್ಪಿದ್ದರೂ ಸಹ ಆ ಒಂದು ಮರಣ ಮಾತ್ರ ಇಂದಿಗೂ ಸಹ ಪ್ರಶ್ನೆಯಾಗಿಯೇ ಉಳಿದಿದೆ. ಅಜೇಯನಂತೆ ನಿಂತಿದ್ದ, ಮರಣವನ್ನೇ ತಿರಸ್ಕರಿಸಿದ್ದ ಯೋಧನೊಬ್ಬನನ್ನ ಸೋಲಿಸಲು ಯಾರಿಂದಲೂ ಸಾಧ್ಯವಾಗಿರಲಿಲ್ಲ. ಖುದ್ದು ಪರಶುರಾಮರಂತಹ ಮಹಾಯೋಧರೇ ಆತನ ಮುಂದೆ ಸೋತಿದ್ದರು. ಯುದ್ಧ, ಶಸ್ತ್ರ, ಶಾಪ ಯಾವುದಕ್ಕೂ ಜಗ್ಗದ ವೀರನವನು. ಅವನಿಗೆ ಮರಣವೇ ಇಲ್ಲವೇನೋ ಎಂಬ ನಂಬಿಕೆ ಇಡೀ ಭೂಮಿಯನ್ನೇ ಹರಡಿತ್ತು. ಆದರೆ ವಿಧಿ ಮೌನವಾಗಿರಲಿಲ್ಲ. ಅದು ಆತನ ಅಂತ್ಯವನ್ನ ಯುದ್ಧ ಭೂಮಿಯಲ್ಲಿ ಅಲ್ಲ, ಒಂದು ಅರಮನೆಯಲ್ಲಿ ನಿರ್ಧರಿಸಲಾಗಿತ್ತು. ರಾಜ ದೃಪದನ ಅರಮನೆಯಲ್ಲಿ ಹುಟ್ಟಿದ ಆ ಮಗು ಈತನ ಮರಣ ಶಾಸನ ಬರೆದಿತ್ತು. ಹುಟ್ಟುವಾಗಲೇ ಇಂದಿನ ಜನ್ಮದ ಪ್ರತೀಕಾರವನ್ನ ಹೊತ್ತು ತಂದಿದ್ದ ಆ ಮಗು ಕಾಲದ ಜೊತೆ ಚದುರಂಗವಾಡತೊಡಗಿತ್ತು. ಅದರ ದೇಹ ಬದಲಾದರೂ ಆತ್ಮದ ಉದ್ದೇಶ ಮಾತ್ರ ಒಂದೇ ಆಗಿತ್ತು. ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮನ ಎದುರು ನಿಂತಿದ್ದ ಯೋಧನನ್ನ ಭೀಷ್ಮ ಗುರುತಿಸಿದ್ದ. ಆತನ ಕಣ್ಣಿನಲ್ಲಿ ಕಂಡ ಪ್ರತೀಕಾರದ ಜ್ವಾಲೆಗೆ ಅಜೇಯ ಭೀಷ್ಮ ಮೊದಲ ಬಾರಿ ನಡುಗಿ ಹೋಗಿದ್ದ. ಸ್ನೇಹಿತರೆ, ಇದು ಶೌರ್ಯದ ಕಥೆಯಲ್ಲ, ಯುದ್ಧದ ಕಥೆಯೂ ಅಲ್ಲ. ಇದು ಜನ್ಮ ಜನ್ಮಾಂತರಗಳನ್ನು ದಾಟಿ ಬಂದ ಪ್ರತೀಕಾರದ ಕತೆ. ಶಿಖಂಡಿನಿ ಎಂಬ ಹೆಸರಲ್ಲಿ ವಿಧಿ ತಾನೇ ರೂಪಿಸಿದ ಭಯಂಕರ ಅಧ್ಯಾಯ. ಶಿಖಂಡಿಯ ಕತೆ ಈ ಜನ್ಮದಲ್ಲಿ ಶುರುವಾದದ್ದಲ್ಲ, ಅದು ಹಿಂದಿನ ಜನ್ಮದ ನೋವಿನಿಂದ ಆರಂಭವಾದದ್ದು. ಸ್ನೇಹಿತರೆ, ನಾವು ಈ ಶಿಖಂಡಿಯ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಅದಕ್ಕಿಂತ ಮೊದಲು ಆತನಿಗೆ ತನ್ನ ಹಿಂದಿನ ಜನ್ಮದಲ್ಲಿ ಆದ ಅನ್ಯಾಯದ ಬಗ್ಗೆ ತಿಳ್ಕೊಳ್ಳೇಬೇಕು. ಆಕೆ ಅನುಭವಿಸಿದ ನರಕಯಾತನೆಯನ್ನ ಅರಿಯಲೇಬೇಕು. ಅದಕ್ಕಿಂತ ಮೊದಲು ಈ ನೋವಿಗೆ ಕಾರಣನಾದ ಭೀಷ್ಮನ ಬಗ್ಗೆ ತಿಳ್ಕೊಳ್ಳೋಣ. ನೀವು ಈ ಚಾನಲ್ಗೆ ಹೊಸಬರಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಸ್ತಿನಾಪುರದ ರಾಜ ಶಂತನುವಿಗೆ ಇಬ್ಬರು ಹೆಂಡತಿಯರು. ಮೊದಲನೆಯ ಆಕೆ ಗಂಗೆ. ಇವರಿಬ್ಬರಿಗೆ ಜನಿಸಿದವರು 8 ಮಕ್ಕಳು. ಆದರೆ ಗಂಗೆಗೆ ವಸಿಷ್ಠ ಮಹರ್ಷಿಗಳ ಶಾಪವಿದ್ದರಿಂದ ಆ ಶಾಪದ ಅನುಸಾರ ಆಕೆ ತನಗುಟ್ಟಿದ 8 ಮಕ್ಕಳಲ್ಲಿ 7 ಮಕ್ಕಳನ್ನು ಗಂಗೆಯಲ್ಲಿ ವಿಲೀನಗೊಳಿಸಿ ಒಂದೇ ಒಂದು ಮಗುವನ್ನು ಮಾತ್ರ ಉಳಿಸಿಕೊಂಡು ಇಡೀ ಶಾಪದ ಭಾರವನ್ನೆಲ್ಲ ಆ ಮಗುವಿನ ಮೇಲೇರಿ ಹೋಗಿದ್ದಳು. ಆ ಮಗುವೇ ಈ ನತದೃಷ್ಟ ಭೀಷ್ಮ. ಈತ ಗಂಗೆಯ ಕೂಸಾಗಿದ್ದರಿಂದ ಈತನನ್ನ ಗಾಂಗೇಯ ಎಂತಲೂ ಕರೆಯಲಾಗುತ್ತೆ. ಹೀಗೆ ಹೆಂಡತಿ ಮಕ್ಕಳನ್ನು ಕಳೆದುಕೊಂಡು ದುಃಖದಿಂದ ಜೀವನ ಸಾಗಿಸುತ್ತಿದ್ದ ಶಂತನು ಒಮ್ಮೆ ಬೇಟೆಯಾಡುತ್ತಾ ಗಂಗಾ ತೀರಕ್ಕೆ ಬರ್ತಾನೆ. ಗಂಗೆಯ ಪ್ರವಾಹ ಚಿಕ್ಕದಾಗಿರುವುದನ್ನು ಗಮನಿಸ್ತಾನೆ. ತುಂಬಾ ಆಶ್ಚರ್ಯದಿಂದ ಸುತ್ತಮುತ್ತ ನೋಡಲಾಗಿ ಆತನಿಗೊಬ್ಬ ಯುವಕ ಕಾಣ್ತಾನೆ. ಆತ ತನ್ನ ಬಾಣಗಳನ್ನು ಪ್ರಯೋಗಿಸಿ ಗಂಗೆಯ ಪ್ರವಾಹಕ್ಕೆ ಅಣೆಕಟ್ಟನ್ನು ನಿರ್ಮಿಸಿರ್ತಾನೆ. ಅವನು ಆತನನ್ನೇ ನೋಡುತ್ತಾ ಆಶ್ಚರ್ಯಪಡುತ್ತಿರುವಾಗ ಗಂಗೆ ಪ್ರತ್ಯಕ್ಷಳಾಗಿ, ಈತ ನಿನ್ನ 8ನೇ ಮಗ. ಇವನು ವಸಿಷ್ಠರ ಬಳಿಯಲ್ಲಿ ವೇದಗಳನ್ನು, ಪರಶುರಾಮರ ಬಳಿಯಲ್ಲಿ ಧನುರ್ವಿದ್ಯೆಗಳನ್ನು ಕಲಿತಿದ್ದಾನೆ. ಈತನ ಈಗಿನ ಹೆಸರು ದೇವವ್ರತ. ತಾಯಿಯಾಗಿ ನಾನು ನನ್ನ ಕರ್ತವ್ಯವನ್ನು ನಿಭಾಯಿಸಿದ್ದೇನೆ. ಇನ್ನು ನೀನು ಈತನನ್ನು ಕರೆದುಕೊಂಡು ಹೋಗಬಹುದು ಎಂದು ತಿಳಿಸುತ್ತಾಳೆ. ಅದರಂತೆ ಶಂತನು ಆತನನ್ನು ಹಸ್ತಿನಾಪುರಕ್ಕೆ ಕರೆದೊಯ್ದು ಯುವರಾಜನನ್ನಾಗಿ ಪಟ್ಟಾಭಿಷೇಕ ಮಾಡ್ತಾನೆ. ಹೀಗೆ ಕೆಲ ವರ್ಷ ಕಳೆದು ಒಂದೊಮ್ಮೆ ಯಮುನಾ ತೀರದಲ್ಲಿ ವಿಹರಿಸಲು ಹೋದಾಗ ಸತ್ಯವತಿ ಎಂಬ ಸುಂದರಿಯ ಸೌಂದರ್ಯಕ್ಕೆ ಮೋಹಿತನಾಗ್ತಾನೆ. ಆದರೆ ಆಕೆ ತಮಗುಟ್ಟುವ ಮಕ್ಕಳಿಗೆ ಪಟ್ಟಾಭಿಷೇಕ ಮಾಡಲು ಒಪ್ಪಿದರೆ ಮಾತ್ರ ವಿವಾಹವಾಗುವೆ ಎಂದು ತಿಳಿಸುತ್ತಾಳೆ. ಶಂತನು ಆಕೆಯ ನಿರ್ಬಂಧನೆಗಳಿಗೆ ಒಪ್ಪದೆ ಚಿಂತೆಯಿಂದಲೇ ಹಿಂತಿರುಗುತ್ತಾನೆ. ಇತ್ತ ದೇವವ್ರತನು ತಂದೆಯ ಚಿಂತಿತ ಮೋರೆಯನ್ನು ಕಂಡು ಕಾರಣ ಕೇಳಲಾಗಿ ಶಂತನು ಎಲ್ಲವನ್ನೂ ವಿವರಿಸ್ತಾನೆ. ಆಗ ದೇವವ್ರತನು ಖುದ್ದು ತಾನೇ ಆಕೆಯ ಬಳಿ ಹೋಗಿ, ನಾನು ಜೀವನ ಪೂರ್ತಿ ಬ್ರಹ್ಮಚರ್ಯ ವಹಿಸುತ್ತೇನೆ. ಸಿಂಹಾಸನದ ಮೇಲಿನ ನನ್ನ ಹಕ್ಕನ್ನು ಶಾಶ್ವತವಾಗಿ ತೀರಿಸುತ್ತೇನೆ. ಸತ್ಯವತಿಯ ಮಗನೇ ನನಗೂ ರಾಜನಾಗಿರುವನು ಎಂದು ಪ್ರತಿಜ್ಞೆ ಮಾಡುತ್ತಾನೆ. ಇಂತಹ ಭಯಾನಕ ಪ್ರತಿಜ್ಞೆ ಮಾಡಿದ್ದರಿಂದಲೇ ಅಂದಿನಿಂದ ಈತನಿಗೆ ಭೀಷ್ಮ ಎಂದು ಹೆಸರು ನೀಡಲಾಯಿತು. ನಂತರ ಶಂತನುವಿಗೆ ವಿವಾಹವಾಗಿ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಎಂಬ 2 ಮಕ್ಕಳು ಜನಿಸುತ್ತಾರೆ. ಮಕ್ಕಳು ಚಿಕ್ಕವರಿದ್ದಾಗಲೇ ಶಂತನು ತೀರಿ ಹೋಗುತ್ತಾನೆ. ಮುಂದೆ ಸತ್ಯವತಿಯ ಗರ್ಭದಿಂದ ಜನಿಸಿದ ಹಿರಿಯ ಪುತ್ರ ಚಿತ್ರಾಂಗದ ಸಿಂಹಾಸನವನ್ನೇರಿ ಆಡಳಿತ ಶುರು ಮಾಡುತ್ತಾನೆ. ಆದರೆ ದುರಹಂಕಾರಿಯಾಗಿದ್ದ ಆತ ತನ್ನ ಶಕ್ತಿಯನ್ನು ಸಾಬೀತುಪಡಿಸಲು ಗಂಧರ್ವನೊಬ್ಬನನ್ನು ಯುದ್ಧಕ್ಕೆ ಆಹ್ವಾನಿಸಿ ಆತನ ಖಡ್ಗಕ್ಕೆ ಸಿಕ್ಕಿ ಮರಣ ಹೊಂದುತ್ತಾನೆ. ನಂತರ ಭೀಷ್ಮನು ವಿಚಿತ್ರವೀರ್ಯನನ್ನು ರಾಜನನ್ನಾಗಿ ಮಾಡುತ್ತಾನೆ. ಆದರೆ ಆತ ಇನ್ನೂ ಬಾಲಕನಾಗಿದ್ದರಿಂದ ಆತನ ಪರವಾಗಿ ಭೀಷ್ಮನೇ ರಾಜಕಾರ್ಯಗಳನ್ನು ನೋಡಿಕೊಳ್ಳುತ್ತಿರುತ್ತಾನೆ. ಇತ್ತ ವಿಚಿತ್ರವೀರ್ಯನಿಗೆ ಕೂಡಲೇ ವಿವಾಹ ಮಾಡಿ ವಂಶವನ್ನು ಮುಂದುವರಿಸಬೇಕು, ಇಲ್ಲವಾದಲ್ಲಿ ಶಂತನುವಿನ ವಂಶವೇ ಅಳಿದು ಹೋಗುತ್ತದೆ ಎಂದು ಅರಿತ ಈತ ವಿಚಿತ್ರವೀರ್ಯ ವಿವಾಹದ ವಯಸ್ಸಿಗೆ ಬಂದೊಡನೆ ಆತನಿಗೆ ರಾಣಿಯನ್ನು ಹುಡುಕಲು ಶುರು ಮಾಡುತ್ತಾನೆ. ಅದೇ ಸಮಯಕ್ಕೆ ಕಾಶಿರಾಜನು ಸಹ ತನ್ನ ಕುಮಾರಿಯರಾದ ಅಂಬಾ, ಅಂಬಿಕಾ, ಅಂಬಾಲಿಕೆಯರಿಗೆ ಸ್ವಯಂವರವನ್ನು ನಡೆಸುತ್ತಿರುತ್ತಾನೆ.
ಈ ಸಂಗತಿಯನ್ನು ತಿಳಿದ ಭೀಷ್ಮನು ಕೂಡಲೇ ಅರಮನೆಯತ್ತ ನಡೆಯುತ್ತಾನೆ. ಕಾಶಿಯ ಅರಮನೆಯಲ್ಲಿ ಆ ದಿನ ಸಂಭ್ರಮದ ವಾತಾವರಣ. ರಾಜರು, ಯೋಧರು, ವಾದ್ಯಗಳು, ಸ್ವಯಂವರದ ಗದ್ದಲ ಮನೆ ಮಾಡಿರುತ್ತೆ. ಇದರ ನಡುವೆಯೇ ಸಿಡಿಲಿನಂತೆ ನುಗ್ಗಿ ಬಂದ ಭೀಷ್ಮ ಆ ಮೂವರನ್ನು ತನ್ನ ರಥದ ಮೇಲೆ ಕೂರಿಸಿಕೊಂಡು, ನಾನು ಇವರನ್ನು ಅಪಹರಿಸುತ್ತಿದ್ದೇನೆ, ನನ್ನಿಂದ ಈಕೆಯನ್ನು ಬಿಡಿಸಿಕೊಳ್ಳುವ ಶಕ್ತಿ ಇದ್ದರೆ ಮುಂದೆ ಬನ್ನಿ ಎಂದು ಇನ್ನಿತರ ರಾಜರಿಗೆ ಸವಾಲೆಸೆಯುತ್ತಾನೆ. ಎರಗಿ ಬಂದ ರಾಜಕುಮಾರರನ್ನ ಕ್ಷಣ ಮಾತ್ರದಲ್ಲಿ ಸೋಲಿಸಿ ನೋಡುತ್ತಲೇ ರಥವನ್ನೇರಿ ಹಸ್ತಿನಾಪುರಕ್ಕೆ ಹೊರಟೇ ಬಿಡುತ್ತಾನೆ. ಹಸ್ತಿನಾಪುರಕ್ಕೆ ತಲುಪಲಾಗಿ ಕೂಡಲೇ ಆ ಮೂವರನ್ನು ವಿಚಿತ್ರವೀರ್ಯನಿಗೆ ವಿವಾಹ ಮಾಡಿಸಲು ಮುಂದಾಗುತ್ತಾನೆ. ಆಗ ಹಿರಿಯವಳಾದ ಅಂಬೆ ತಾನು ಈಗಾಗಲೇ ಸಾಳ್ವ ಎಂಬ ರಾಜಕುಮಾರನನ್ನು ಪ್ರೀತಿಸುತ್ತಿದ್ದು ಆತನಿಗೆ ಮನಸ್ಸು ನೀಡಿದ್ದು ನಾನು ಈ ವಿವಾಹವಾಗಲಾರೆ ಎಂದು ತಿಳಿಸಿದಾಗ ಭೀಷ್ಮನು ಆಕೆಯ ಮಾತಿಗೆ ಬೆಲೆ ಕೊಟ್ಟು ಆಕೆಯನ್ನು ಸಾಳ್ವನ ಬಳಿಗೆ ಕಳುಹಿಸುತ್ತಾನೆ. ಆದರೆ ಸಾಳ್ವನು ಆಕೆಯನ್ನು ಸ್ವೀಕರಿಸುವುದಿಲ್ಲ. ಭೀಷ್ಮನು ಬಲಾತ್ಕಾರವಾಗಿ ಎತ್ತಿಕೊಂಡು ಹೋದ ಕನ್ಯೆ ನನಗೆ ಬೇಕಾಗಿಲ್ಲ, ನೀನು ಅವನ ಬಳಿಗೆ ಹೋಗಿಬಿಡು ಎಂದು ಹೇಳುತ್ತಾನೆ. ಆಕೆ ಎಷ್ಟು ಬೇಡಿಕೊಂಡರೂ ಆತ ಮಾತ್ರ ಅವಳನ್ನು ಭೀಷ್ಮ ಮುಟ್ಟಿದ ಹೆಣ್ಣಾಗೆ ನೋಡುತ್ತಿರುತ್ತಾನೆ. ಆಕೆ ಎಷ್ಟೇ ಪ್ರಾರ್ಥಿಸಿದರೂ ಒಪ್ಪದೆ, ನಿನಗೆ ಇಷ್ಟ ಬಂದ ಕಡೆ ಹೊರಟು ಹೋಗು, ನನ್ನ ಮುಂದೆ ಕಾಣಿಸಿಕೊಳ್ಳಬೇಡ ಎಂದು ಕಡ್ಡಿ ಮುರಿದ ಹಾಗೆ ಹೇಳಿ ಆಕೆಯನ್ನು ಹೊರಗೆ ಕಳಿಸುತ್ತಾನೆ. ಕಂಗಾಲಾದ ಆಕೆ ದಿಕ್ಕು ತೋಚದೆ ಪುನಃ ಭೀಷ್ಮನ ಬಳಿ ಹೋಗಿ ನಡೆದ ವಿಷಯವನ್ನು ತಿಳಿಸುತ್ತಾಳೆ. ನೀನು ನನ್ನ ಜೀವನವನ್ನು ಹಾಳು ಮಾಡಿರುವೆ, ಅದನ್ನು ಸರಿಪಡಿಸುವ ಕರ್ತವ್ಯ ನಿನ್ನದು ಎಂದು ಹೇಳುತ್ತಾಳೆ. ಆದರೆ ಭೀಷ್ಮ ಮಾತ್ರ, ನಾನು ಬ್ರಹ್ಮಚರ್ಯದ ಪ್ರತಿಜ್ಞೆಯ ಮೇಲೆ ನಿಂತಿರುವೆ, ನಾನು ನಿನ್ನನ್ನು ವರಿಸಲಾರೆ ಎಂದು ಆಕೆಯನ್ನು ವಿವಾಹವಾಗಲು ನಿರಾಕರಿಸುತ್ತಾನೆ. ಇತ್ತ ಪ್ರಿಯಕರನ್ನು ತಿರಸ್ಕರಿಸಿದ. ಭೀಷ್ಮನು ನಿರಾಕರಿಸಿದ. ಪುನಃ ತಂದೆಯ ಮನೆಗೆ ಹೋದರೆ ಅಪಹರಿಸಲ್ಪಟ್ಟ ಮಹಿಳೆ ಎಂದು ಸಮಾಜ ದೂಷಿಸುತ್ತದೆ ಎಂದು ಯೋಚಿಸುತ್ತಾ ನನ್ನ ಜೀವನವನ್ನು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿರುವ ಭೀಷ್ಮನನ್ನು ನೆನಪಿಸಿಕೊಳ್ಳುತ್ತಾ ಕೋಪದಿಂದ ಹಲ್ಲು ಕಡಿಯತೊಡಗುತ್ತಾಳೆ. ನಂತರ ಬೇರೆ ದಾರಿ ಕಾಣದೆ ಋಷಿಗಳ ಆಶ್ರಮವನ್ನು ಹುಡುಕಿಕೊಂಡು ಹೋಗುತ್ತಾಳೆ. ಅಲ್ಲಿ ಶೈಕಾವತ್ಸನೆಂಬ ಮುನಿಗೆ ತನ್ನ ಕಷ್ಟವನ್ನೆಲ್ಲ ವಿವರಿಸಿ, ನನಗೆ ನನ್ನ ಜೀವನದ ಮೇಲೆ ಜಿಗುಪ್ಸೆಯಾಗಿದೆ, ನಾನು ತಪಸ್ಸು ಮಾಡುತ್ತೇನೆಂದು ತಿಳಿಸುತ್ತಾಳೆ. ಆದರೆ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಹೋತ್ರವಾಹನನೆಂಬ ರಾಜರ್ಷಿಯು ಆಕೆಯನ್ನು ಕಂಡು, ಮಗು, ನೀನು ಜಮದಗ್ನಿಯ ಮಗನಾದ ಪರಶುರಾಮರ ಬಳಿ ಹೋದೆಯಾದರೆ ಅವರು ಭೀಷ್ಮನಿಗೆ ಬುದ್ಧಿ ಕಲಿಸಬಲ್ಲರು, ನಿನಗೆ ನ್ಯಾಯ ಕೊಡಿಸಬಲ್ಲರು ಎಂದು ತಿಳಿಸುತ್ತಾನೆ. ಅದರಂತೆ ಅವರು ಪರಶುರಾಮರ ಆಶ್ರಮಕ್ಕೆ ತೆರಳಿ ವಿಷಯ ತಿಳಿಸಲಾಗಿ ಪರಶುರಾಮರು, ತಾಯಿ, ನೀನು ಭೀಷ್ಮನ ಬಳಿಗೆ ಹೋಗುವೆಯಾ ಅಥವಾ ಸಾಳ್ವನ ಬಳಿಗೆ ಹೋಗುವೆಯಾ ಎಂದು ಕೇಳುತ್ತಾರೆ. ಅದಕ್ಕೆ ಆಕೆ ತನ್ನ ಈ ಪರಿಸ್ಥಿತಿಗೆ ಕಾರಣ ಆ ಭೀಷ್ಮ, ಆತನನ್ನು ಕೊಲ್ಲದ ಹೊರತು ನನ್ನ ಹಗೆ ತಣಿಯುವುದಿಲ್ಲ ಎಂದು ತಿಳಿಸುತ್ತಾಳೆ. ಅದಕ್ಕೆ ಪರಶುರಾಮರು, ನಾನು ಆತನನ್ನು ಕೊಲ್ಲಲಾರೆ, ಆದರೆ ಆತನಿಗೆ ನಿನ್ನನ್ನು ವರಿಸಲು ತಿಳಿಸುವೆ ಎಂದು ತಿಳಿಸುತ್ತಾರೆ. ಅಂತೆಯೇ ಅವರಿಬ್ಬರು ಸರಸ್ವತಿ ನದಿ ತೀರ ತಲುಪುತ್ತಾರೆ. ಅವರ ಬರುವಿಕೆಯ ವಿಷಯ ತಿಳಿದ ಭೀಷ್ಮನು ಬ್ರಾಹ್ಮಣರನ್ನು ಕರೆದೊಯ್ದು ಸಕಲ ಗೌರವಗಳೊಂದಿಗೆ ಬರಮಾಡಿಕೊಳ್ಳುತ್ತಾನೆ. ನಂತರ ಪರಶುರಾಮರು ಬಂದ ವಿಷಯವನ್ನು ತಿಳಿಸುತ್ತಾ, ನಿನ್ನ ಈ ಕಾರ್ಯದಿಂದ ಈಕೆ ತವರು ಮನೆಗೂ ಹೋಗಲಾಗದೆ ಪ್ರಿಯತಮನ ಬಳಿಗೂ ಹೋಗಲಾರದೆ ವೇದನೆ ಪಡುತ್ತಿದ್ದಾಳೆ, ನೀನೇ ಆಕೆಯನ್ನು ವಿವಾಹವಾಗಬೇಕು ಎಂದು ಆದೇಶಿಸುತ್ತಾರೆ. ಆಗ ಭೀಷ್ಮನು ನಡೆದ ವಿಷಯವನ್ನು ಮತ್ತು ತನ್ನ ಉದ್ದೇಶವನ್ನು ತಿಳಿಸಿ, ನಾನು ಈಕೆಯನ್ನು ಮದುವೆಯಾಗಲಾರೆ ಎಂದು ತಿಳಿಸುತ್ತಾನೆ. ಇದರಿಂದ ಕೋಪಗೊಂಡ ಪರಶುರಾಮರು ಭೀಷ್ಮನೊಂದಿಗೆ ಯುದ್ಧ ಮಾಡಲು ತೀರ್ಮಾನಿಸುತ್ತಾರೆ. 24 ದಿನಗಳವರೆಗೆ ನಡೆದ ಈ ಭೀಕರ ಯುದ್ಧದಲ್ಲಿ ಯಾರೂ ಸೋಲನ್ನು ಒಪ್ಪುವುದಿಲ್ಲ. ಕೊನೆಗೆ ಭೀಷ್ಮನು ಪ್ರತ್ಯಂಗಿರಾಸ್ತ್ರ ಎಂಬ ಅಸ್ತ್ರವನ್ನು ಉಪಯೋಗಿಸಲು ಮುಂದಾದಾಗ ಆ ಅಸ್ತ್ರದಿಂದ ಲೋಕಕ್ಕಾಗುವ ಪರಿಣಾಮವನ್ನು ಅರಿತ ಪರಶುರಾಮರು ಯುದ್ಧವನ್ನು ನಿಲ್ಲಿಸುತ್ತಾರೆ. ಇಲ್ಲಿ ಯಾರೂ ಗೆಲ್ಲಲಿಲ್ಲ, ಆದರೂ ಅಂಬೆ ಸೋತಿರುತ್ತಾಳೆ. ಆ ಕ್ಷಣಕ್ಕೆ ಅಂಬೆಗೆ ಅರ್ಥವಾಗತೊಡಗುತ್ತೆ, ಈ ಜಗತ್ತಿನಲ್ಲಿ ನ್ಯಾಯವಿಲ್ಲ, ಮಾನವೀಯತೆ ಇಲ್ಲ ಎಂದು ಕಣ್ಣೀರಿಡುತ್ತಾ ಕಾಡಿಗೆ ಹೊರಟು ಹೋಗುತ್ತಾಳೆ. ಋಷಿಮುನಿಗಳು ಎಷ್ಟೇ ಹೇಳಿದರೂ ಕೇಳದೆ ತಪಸ್ಸಿಗೆ ಕೂರುತ್ತಾಳೆ. 12 ವರ್ಷಗಳ ಕಾಲ ಚಳಿ, ಗಾಳಿ, ಮಳೆ ಎನ್ನದೆ ಘೋರ ತಪಸ್ಸನ್ನು ಮಾಡುತ್ತಾಳೆ. ದೇಹ ಹಸಿವಿನಿಂದ ಕೊರಗಿದರೂ, ಚರ್ಮವು ಎಲುಬುಗಳಿಗೆ ಅಂಟಿಕೊಂಡರೂ ಸಹ ತಪಸ್ಸನ್ನು ಬಿಡುವುದಿಲ್ಲ. ಕೊನೆಗೆ ಈಕೆಯ ದೇಹದ ಜ್ವಾಲೆ ದೇವಲೋಕಕ್ಕೂ ತಟ್ಟಿ ಶಿವನ ಆಗಮನವಾಯಿತು. ಪ್ರತ್ಯಕ್ಷನಾದ ಶಿವನು ನಿನಗೇನು ಬೇಕು ಎಂದು ಕೇಳಲಾಗಿ ಆಕೆ ಕೇಳಿದ್ದು ಒಂದೇ, ಭೀಷ್ಮನ ಅಂತ್ಯಕ್ಕೆ ಕಾರಣವಾಗುವ ಶಕ್ತಿ. ಈಕೆಯ ಮಾತನ್ನು ಕೇಳಿ ಕ್ಷಣಕಾಲ ಮೌನವಾದ ಶಿವನು, ಇಚ್ಛಾಮರಣದ ವರವನ್ನು ಪಡೆದಿರುವ ಭೀಷ್ಮನನ್ನು ನೀನು ಈ ಜನ್ಮದಲ್ಲಿ ಸಂಹರಿಸಲಾರೆ, ಆದರೆ ಮುಂದಿನ ಜನ್ಮದಲ್ಲಿ ಹೆಣ್ಣಾಗಿ ಹುಟ್ಟಿ ನಿನ್ನ ಪ್ರತೀಕಾರವನ್ನು ತೀರಿಸಿಕೋ ಎಂಬ ವರವನ್ನು ನೀಡುತ್ತಾನೆ. ಈ ವರದಿಂದ ಸಂತೃಪ್ತಳಾದ ಅಂಬೆಯು ತಕ್ಷಣವೇ ತನ್ನ ಜನ್ಮವನ್ನು ಮುಕ್ತಗೊಳಿಸಿ ಮುಂದಿನ ಜನ್ಮ ಪಡೆಯಲು ನಿರ್ಧರಿಸಿದಳು. ನೋಡುತ್ತಲೇ ಅಗ್ನಿ ಪ್ರವೇಶ ಮಾಡಿ ತನ್ನ ಜನ್ಮವನ್ನು ಅಂತ್ಯಗೊಳಿಸಿದಳು. ಆಕೆಗೂ ತಿಳಿದಿತ್ತು, ಈ ಮರಣ ಅಂತ್ಯವಲ್ಲ,
ಪ್ರತೀಕಾರದ ಆರಂಭವೆಂದು. ಇತ್ತ ದ್ರುಪದ ರಾಜನಿಗೂ ಬಹಳ ಕಾಲದಿಂದ ಮಕ್ಕಳಾಗಿರಲಿಲ್ಲ. ಅವನೂ ಸಹ ಭೀಷ್ಮನಿಂದ ಸೋತು ಬೇಸತ್ತು ಹೋಗಿದ್ದ. ಹಾಗಾಗಿ ಆತನೂ ಸಹ ಶಿವನನ್ನು ಪ್ರಾರ್ಥಿಸಿ ಘೋರ ತಪಸ್ಸು ಮಾಡಿ ಪ್ರತ್ಯಕ್ಷನಾದ ಶಿವನಲ್ಲಿ ಭೀಷ್ಮನನ್ನು ಕೊಲ್ಲುವ ಶಕ್ತಿ ಇರುವ ಮಗನನ್ನು ಕರುಣಿಸು ಎಂದು ಬೇಡಿದ್ದ. ಕಾಲಕ್ರಮೇಣ ಶಿವನ ವರದ ಅನುಸಾರ ದ್ರುಪದನ ಪತ್ನಿ ಪ್ರಿಷತಿ ಗರ್ಭವತಿಯಾಗುತ್ತಾಳೆ. ಆದರೆ ಜನಿಸಿದ್ದು ಮಾತ್ರ ಹೆಣ್ಣು ಮಗು. ಆದರೂ ಸಹ ದ್ರುಪದ ಧೃತಿಗೆಡಲಿಲ್ಲ. ಆತನಿಗೆ ಶಿವನು ನೀಡಿದ್ದ ವರದಂತೆ ಈಕೆಯೇ ಗಂಡಾಗಿ ಬದಲಾಗಬಹುದು ಎಂಬ ನಂಬಿಕೆ ಇತ್ತು. ಆದರೆ ಈಗಾಗಲೇ ತನಗೆ ಮಗನೇ ಜನಿಸುವುದು ಎಂದು ರಾಜ್ಯದಲ್ಲೆಲ್ಲ ಪ್ರಚಾರ ಮಾಡಿದ ಈತನಿಗೆ ಈ ವಿಷಯವನ್ನು ಮುಚ್ಚಿಡಬೇಕಿತ್ತು. ಅಂತೆಯೇ ದ್ರುಪದನು ತನ್ನ ಮಗಳಿಗೆ ಶಿಖಂಡಿನಿ ಎಂದು ನಾಮಕರಣ ಮಾಡಿ ಮಗನಂತೆ ಬೆಳೆಸಲು ನಿಂತ. ಆಕೆಯ ಕೈಗೆ ಆಟಿಕೆಗಳ ಬದಲು ಬಿಲ್ಲು ಬಾಣಗಳನ್ನು ನೀಡಿದ. ಆಕೆಯನ್ನು ಗಂಡು ಮಗುವಿನಂತೆ ಬೆಳೆಸತೊಡಗಿದ. ಎಲ್ಲಿಯೂ ಸಹ ಆಕೆಯು ಹೆಣ್ಣೆಂದು ತೋರಿಸಿಕೊಳ್ಳಲೇ ಇಲ್ಲ. ಆದರೆ ವಿಧಿಯ ಆಟ ಬೇರೆಯೇ ಇತ್ತು. ಈಕೆ ವಿವಾಹದ ವಯಸ್ಸಿಗೆ ಬಂದರೂ ಸಹ ಶಿವನು ನೀಡಿದ್ದ ವರದಂತೆ ಈಕೆ ಗಂಡಾಗಿ ಬದಲಾಗಲೇ ಇಲ್ಲ. ಆದರೆ ಶಿವನು ನೀಡಿದ ವರದಲ್ಲಿ ಈತನಿಗೆ ಬಹಳ ನಂಬಿಕೆ ಇತ್ತು. ಹಾಗಾಗಿ ವಿವಾಹವಾದ ನಂತರ ಗಂಡಾಗಿ ಬದಲಾಗಬಹುದೇನೋ ಎಂದು ತಿಳಿದ ಈತ ಬೇರೆ ದಾರಿ ಕಾಣದೆ ದಶಾರ್ಣ ರಾಜನ ಮಗಳಿಗೆ ಈಕೆಯನ್ನು ಕೊಟ್ಟು ಮದುವೆ ಮಾಡುತ್ತಾನೆ. ಸ್ವಲ್ಪ ಕಾಲದವರೆಗೂ ಎಲ್ಲವೂ ಸುಸೂತ್ರವಾಗೇ ಇದ್ದರೂ ಸಹ ಕೊನೆಗೆ ಆಕೆಗೆ ತನ್ನ ಗಂಡಲ್ಲ ಹೆಣ್ಣು ಎಂದು ತಿಳಿಯುತ್ತದೆ. ಹಾಗಾಗಿ ಕೋಪಗೊಂಡ ಆಕೆ ತನ್ನ ತಂದೆ ಮನೆಗೆ ಹಿಂತಿರುಗಿ ನಡೆದ ವಿಷಯವನ್ನು ತಿಳಿಸುತ್ತಾಳೆ. ಇದರಿಂದ ಕುಪಿತಗೊಂಡ ದಶಾರ್ಣ ರಾಜ, ಮಿತ್ರದ್ರೋಹಿ ದ್ರುಪದ, ನೀನು ನನಗೆ ಮೋಸ ಮಾಡಿರುವೆ, ನನ್ನ ಕುಲಕ್ಕೆ ಕಳಂಕ ತಂದಿರುವೆ. ನಿನ್ನ ಸಂಹರಿಸದೆ ಈ ಕಳಂಕ ದೂರವಾಗದು, ಯುದ್ಧಕ್ಕೆ ತಯಾರಾಗೋ ಎಂಬ ಸಂದೇಶವನ್ನು ಕಳುಹಿಸುತ್ತಾನೆ. ದ್ರುಪದನಿಗೆ ದಿಕ್ಕೇ ತೋಚದಂತಾಗಿ ಚಿಂತಾಗ್ರಸ್ತನಾಗಿ ಕುಸಿದು ಹೋಗುತ್ತಾನೆ. ತನ್ನ ತಂದೆ ತಾಯಿ ತನ್ನಿಂದ ಅನುಭವಿಸುತ್ತಿರುವ ವೇದನೆಯನ್ನು ನೋಡಲಾರದೆ ಶಿಖಂಡಿನಿ ಪ್ರಾಣತ್ಯಾಗ ಮಾಡಲು ನಿರ್ಧರಿಸಿ ಕಾಡಿಗೆ ತೆರಳುತ್ತಾಳೆ. ಆ ಕಾಡು ಸ್ಥೂಣಾಕರ್ಣನೆಂಬ ಯಕ್ಷನ ಪಾಲನೆಯಲ್ಲಿದ್ದರಿಂದ ಆತ ಆಕೆಯನ್ನು ತಡೆದು, ಯಾರು ನೀ? ಇಲ್ಲೇಕೆ ಬಂದಿರುವೆ? ನಿನಗೇನೇ ಕಷ್ಟವಿದ್ದರೂ ನನ್ನ ಬಳಿ ಹೇಳು, ಸಾಧ್ಯವಾದಲ್ಲಿ ಬಗೆಹರಿಸುವೆ ಎಂದು ತಿಳಿಸುತ್ತಾನೆ. ಆಗ ಶಿಖಂಡಿನಿ ನಡೆದ ವಿಷಯವನ್ನು ತಿಳಿಸುತ್ತಾಳೆ. ಆಗ ಯಕ್ಷನು, ನಾನು ನಿನಗೆ ಸ್ವಲ್ಪ ಕಾಲದವರೆಗೆ ನನ್ನ ಪುರುಷತ್ವವನ್ನು ಕೊಟ್ಟು ನಿನ್ನ ಹೆಣ್ತನವನ್ನು ಆಹ್ವಾನಿಸಬಲ್ಲೆ. ನಿನಗೆ ಬಂದಿರುವ ಕಷ್ಟ ದೂರವಾದೊಡನೆ ನನಗೆ ನನ್ನ ಪುರುಷತ್ವವನ್ನು ಮರಳಿಕೊಟ್ಟು ನಿನ್ನ ಹೆಣ್ತನವನ್ನು ಪಡೆದುಕೋ ಎಂದು ತಿಳಿಸುತ್ತಾನೆ. ಅದರಂತೆ ಆಕೆ ಆತನಿಂದ ಪುರುಷತ್ವವನ್ನು ಪಡೆದುಕೊಂಡು ಶಿಖಂಡಿನಿಯಿಂದ ಶಿಖಂಡಿಯಾಗಿ ಬದಲಾಗಿ ದುಶಾರ್ಣನ ಬಳಿ ಹೋಗಿ ತನ್ನ ಪುರುಷತ್ವವನ್ನು ದೃಢೀಕರಿಸುತ್ತಾನೆ. ಆದರೆ ಇತ್ತ ಸ್ಥೂಣಾಕರ್ಣನು ತನ್ನ ಸ್ನೇಹಿತ ಕುಬೇರನ ಕರೆಗೆ ಉತ್ತರಿಸಲಿಲ್ಲವೆಂದು ಕೋಪಗೊಂಡ ಕುಬೇರನು, ನನ್ನ ಮಾತಿಗೆ ಬೆಲೆ ಕೊಡದ ನೀನು ನಿನ್ನ ಸ್ಥಿತಿ ಬದಲಿಸಿಕೊಳ್ಳದೆ ಹೇಗಿರುವೆಯೋ ಹಾಗೇ ಉಳಿದು ಬಿಡು ಎಂಬ ಶಾಪವನ್ನು ನೀಡುತ್ತಾನೆ. ನಂತರ ನಡೆದ ವಿಷಯ ತಿಳಿದು ಪರಿಹಾರ ಮಾರ್ಗವಾಗಿ ಶಿಖಂಡಿಯ ಮರಣದ ನಂತರ ನಿನ್ನ ಪುರುಷತ್ವ ನಿನಗೆ ಮರಳಿ ದೊರಕುವುದು ಎಂದು ಶಾಪ ವಿಮೋಚನಾ ಮಾರ್ಗವನ್ನು ತಿಳಿಸುತ್ತಾನೆ. ನಂತರ ಶಿಖಂಡಿಯು ಯಕ್ಷನ ಬಳಿ ಬಂದು, ಅಯ್ಯ, ನಮಗೆ ಬಂದಿದ್ದ ಅಪಾಯ ನಿಮ್ಮಿಂದ ಪರಿಹಾರವಾಯಿತು. ಹಾಗಾಗಿ ನಿಮ್ಮ ಪುರುಷತ್ವವನ್ನು ಮರಳಿಸಲು ಬಂದಿರುವೆ ಎಂದಾಗ ಯಕ್ಷನು ನಡೆದ ವಿಷಯವನ್ನು ತಿಳಿಸಿ ಶಿಖಂಡಿಗೆ, ನೀನು ಕಡೆತನಕ ನನ್ನ ಪುರುಷತ್ವವನ್ನು ಉಳಿಸಿಕೊಳ್ಳಬಹುದು ಎಂದು ಹೇಳಿ ಕಳುಹಿಸುತ್ತಾನೆ. ಹೀಗೆ ಸಾಗುತ್ತಲಾಗಿ ಅಂದೊಂದು ದಿನ ಈತನಿಗೆ ಕುರುಕ್ಷೇತ್ರ ಯುದ್ಧದ ವಿಷಯ ತಿಳಿಯುತ್ತೆ. ಈಗಾಗಲೇ ಚಿಕ್ಕಂದಿನಿಂದಲೇ ಪುರುಷರಂತೆ ಯುದ್ಧಾಭ್ಯಾಸ ಶಸ್ತ್ರಾಭ್ಯಾಸ ಮಾಡಿದ್ದ ಶಿಖಂಡಿ ಯೋಧನಾಗಿ ತಯಾರಾಗಿದ್ದ. ಈತ ತನ್ನ ತಂದೆಯ ಆಸೆಯಂತೆ ಭೀಷ್ಮನನ್ನು ಸಂಹರಿಸುವ ಸಲುವಾಗಿ ಪಾಂಡವ ಬಣಕ್ಕೆ ಸೇರುತ್ತಾನೆ. ಮೊದಲ 9 ದಿನದವರೆಗೆ ವೀರ ಯೋಧನಂತೆ ಹೋರಾಡುತ್ತಾನೆ, ಶತ್ರುಗಳನ್ನು ನಾಶ ಮಾಡುತ್ತಾನೆ. ಆದರೆ ಇತ್ತ ಭೀಷ್ಮನು ಅಜಯನಂತೆ ಕೌರವ ಸೇನೆಯನ್ನು ಮುನ್ನಡೆಸುತ್ತಾ ಪ್ರತಿದಿನ ಸಾವಿರಾರು ಪಾಂಡವ ಯೋಧರನ್ನು ಸಂಹರಿಸುತ್ತಿರುತ್ತಾನೆ. ಇದರಿಂದ ಕಂಗಾಲಾದ ಪಾಂಡವರು ಕೃಷ್ಣನಲ್ಲಿ ಉಪಾಯವನ್ನು ತಿಳಿಸುವಂತೆ ಬೇಡಿದಾಗ ಶ್ರೀಕೃಷ್ಣನು, ಭೀಷ್ಮರು ಇಚ್ಛಾಮರಣಿ, ಅವರ ಸಾವು ನಿಮ್ಮಿಂದ ಸಾಧ್ಯವಾಗದು, ಅವರು ಖುದ್ದು ತಾವಾಗಿಯೇ ದೇಹತ್ಯಾಗ ಮಾಡಬೇಕಷ್ಟೇ ಎಂದು ತಿಳಿಸಿ, ಬನ್ನಿ ಭೀಷ್ಮರನ್ನು ಭೇಟಿಯಾಗಿ ಬರೋಣ ಎಂದು ಶಿಬಿರಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಶಿಬಿರದಲ್ಲಿ ಭೀಷ್ಮರನ್ನು ಕಂಡೊಡನೆ ಅವರಿಗೆ ವಂದಿಸಿದ ಪಾಂಡವರು, ತಾತ, ದಿನದಿನಕ್ಕೆ ಪಾಂಡವ ಯೋಧರು ಕ್ಷೀಣಿಸುತ್ತಿದ್ದಾರೆಯೇ ಹೊರತು ಗೆಲ್ಲುವ ಸೂಚನೆ ಕಾಣುತ್ತಿಲ್ಲ. ನಿಮ್ಮನ್ನು ಸೋಲಿಸದ ಹೊರತು ನಮಗೆ ಜಯ ಕಷ್ಟ ಸಾಧ್ಯ. ಹಾಗಾಗಿ ನೀವೇ ಇದಕ್ಕೆ ಸರಿಯಾದ ಮಾರ್ಗವನ್ನು ತಿಳಿಸಿ ಎಂದು ಬೇಡುತ್ತಾರೆ. ಆಗ ಭೀಷ್ಮರು, ನಾನು ನಿರಾಯುಧರೆದುರು, ಬಲಹೀನರೆದುರು, ಹೆಣ್ಣಿನೆದುರು ಶಸ್ತ್ರವೆತ್ತಲಾರೆ ಎಂದು ತಿಳಿಸಿ ಅವರನ್ನು ಕಳಿಸಿಕೊಡುತ್ತಾರೆ. ಅವರ ಮಾತು ಒಗಟಾಗಿದ್ದರೂ ಸಹ ಇತ್ತ ಕೃಷ್ಣನಿಗೆ ಅದರ ಅರ್ಥವಾಗಿತ್ತು. ಆತನಿಗೆ ಶಿಖಂಡಿಯ ಹಿನ್ನೆಲೆ ತಿಳಿದಿತ್ತು.
ಹಾಗಾಗಿ 10ನೇ ದಿನ ಶಿಖಂಡಿಯನ್ನು ಮುಂದಿರಿಸಿಕೊಂಡು ಯುದ್ಧಕ್ಕೆ ನಡೆಯುತ್ತಾರೆ. ಭೀಷ್ಮನನ್ನು ಕೊಲ್ಲುವುದನ್ನೇ ಗುರಿಯಾಗಿಸಿಕೊಂಡಿದ್ದ ಕೃಷ್ಣ ಶಿಖಂಡಿಯನ್ನು ಕರೆದು, ಭೀಷ್ಮರು ನಿನ್ನ ಮುಂದೆ ಶಸ್ತ್ರವೆತ್ತಲಾರರು, ಹಾಗಾಗಿ ನೀನೇ ನಮ್ಮನ್ನು ಮುನ್ನಡೆಸು ಎಂದು ತಿಳಿಸಿ ಆತನ ರಥದ ಹಿಂದೆ ಹಿಂಬಾಲಿಸುತ್ತಾರೆ. ಆದರೆ ಇತ್ತ ಭೀಷ್ಮನು ಜೀವದ ಹಂಗು ತೊರೆದು ಮೃತ್ಯುಲೀಲೆಯಾಡುತ್ತಾ ಪಾಂಡವ ಯೋಧರನ್ನು ಸಂಹರಿಸುತ್ತಿರುತ್ತಾನೆ. ಮುಂದೆ ಶಿಖಂಡಿಯು ಎದುರಾಗಲಾಗಿ ಆತನ ಮೇಲೆ ಬಾಣ ಪ್ರಯೋಗ ಮಾಡದೆ ಬದಲಾಗಿ ಆತನ ಸಾರಥಿ ಮತ್ತು ಕುದುರೆಗಳನ್ನು ಕೊಂದು ಹಾಕುತ್ತಾರೆ. ಆದರೆ ಇದೇ ಸಮಯವನ್ನು ಕಾದು ಶಿಖಂಡಿಯ ಹಿಂದೆ ನಿಂತಿದ್ದ ಅರ್ಜುನ ಭೀಷ್ಮರ ಬಿಲ್ಲನ್ನು ಮುರಿದು ಹಾಕುತ್ತಾನೆ. ನಂತರ ಅರ್ಜುನ ಮತ್ತು ಶಿಖಂಡಿಯು ಭೀಷ್ಮರ ಮೇಲೆ ಬಾಣದ ಮಳೆಗೆರೆಯುತ್ತಾರೆ. ನೋಡುತ್ತಲೇ ಅಜೇಯ ಭೀಷ್ಮ ರಥದಿಂದ ಕೆಳಗುರುಳಲಾಗಿ ಆತನಿಗೆ ಒಕ್ಕಿದ್ದ ಬಾಣಗಳು ಆತನನ್ನು ನೆಲಕ್ಕೆ ತಾಕದ ಹಾಗೆ ಮರಣಶಯ್ಯೆಯನ್ನು ನಿರ್ಮಾಣ ಮಾಡಿರುತ್ತವೆ. 11 ಅಕ್ಷೋಹಿಣಿ ಸೈನ್ಯದ ನಾಯಕನಾಗಿದ್ದ 10 ದಿನಗಳ ಕಾಲ ಪಾಂಡವ ಯೋಧರನ್ನು ಕಾಡ್ಗಿಚ್ಚಿನಂತೆ ನಾಶ ಮಾಡಿದ್ದ ವೀರಯೋಧ ಕೆಳಗುರುಳಲು ಪಾಂಡವರು ಉತ್ಸಾಹದಿಂದ ಶಂಖವನ್ನು ಊದುತ್ತಾರೆ. ಅದು ದಕ್ಷಿಣಾಯನ ಕಾಲ. ಯೋಧರೆಲ್ಲರೂ ತಮ್ಮ ಶಸ್ತ್ರಗಳನ್ನು ತೆಗೆದಿರಿಸಿ ಭೀಷ್ಮನು ಬಿದ್ದಿದ್ದ ಸ್ಥಳಕ್ಕೆ ಬಂದು ಭೀಷ್ಮನ ಕೊನೆಯ ದರ್ಶನ ಪಡೆದು ಆತನಿಗೆ ಪ್ರದಕ್ಷಿಣೆ ಮಾಡಿ ತಮ್ಮ ಶಿಬಿರಗಳಿಗೆ ತೆರಳುತ್ತಾರೆ. ಇತ್ತ ಇಚ್ಛಾಮರಣಿ ಭೀಷ್ಮರು ಉತ್ತರಾಯಣ ಕಾಲದಲ್ಲಿ ದೇಹ ತ್ಯಜಿಸಲು ನಿರ್ಧರಿಸಿ ಆ ಕಾಲದವರೆಗೆ ಕಾಯತೊಡಗುತ್ತಾರೆ. ಮರುದಿನ ಬೆಳಿಗ್ಗೆ ಭೀಷ್ಮರು ಅರ್ಜುನನನ್ನು ಕರೆದು, ವತ್ಸ, ನನಗೆ ಬಾಯಾರಿಕೆ ಆಗುತ್ತಿದೆ, ನನಗೆ ನೀರು ಕುಡಿಸುವೆಯಾ ಎಂದು ಕೇಳುತ್ತಾರೆ. ತಕ್ಷಣವೇ ಅರ್ಜುನನು ತನ್ನ ಗಾಂಡೀವವನ್ನು ಹಿಡಿದು ಮಂತ್ರ ಪಠಿಸಿ ಭೀಷ್ಮರ ಬಲಮಗ್ಗುಲಿಗೆ ಬಾಣವನ್ನುಡುತ್ತಾನೆ. ಆ ಬಾಣದ ತೀವ್ರತೆಗೆ ಆ ನೆಲದಲ್ಲಿ ರಂಧ್ರವಾಗಿ ನೀರು ಚಿಲುಮೆಯಂತೆ ಭೀಷ್ಮರ ಮೇಲೆ ಚಿಮ್ಮುತ್ತದೆ. ಇದರಿಂದ ಸಂತೃಪ್ತಗೊಂಡ ಭೀಷ್ಮರು ಕೊನೆಯ ಭೇಟಿಯಂತೆ ಕರ್ಣನನ್ನು ಭೇಟಿ ಮಾಡಿ ತನ್ನ ದುಃಖವನ್ನು ತೋಡಿಕೊಂಡು ಕರ್ಣನ ಮೇಲೆ ತನಗಿದ್ದ ಅಭಿಮಾನವನ್ನು ವ್ಯಕ್ತಪಡಿಸಿ ತನ್ನ ಸೈನ್ಯದ ನಾಯಕತ್ವವನ್ನು ವಹಿಸಿಕೊಳ್ಳಲು ತಿಳಿಸುತ್ತಾರೆ. ಇನ್ನು ಉತ್ತರಾಯಣ ಕಾಲ ಬರಲು 58 ದಿನಗಳು ಬಾಕಿ ಇದ್ದವು. ಹಾಗಾಗಿ ಯುದ್ಧವನ್ನು ವೀಕ್ಷಿಸುತ್ತಾ ಶರಶಯ್ಯೆಯ ಮೇಲೆಯೇ ವಿಶ್ರಾಂತಿ ಪಡೆಯಲು ನಿರ್ಧರಿಸುತ್ತಾರೆ. ಇತ್ತ 18 ದಿನಗಳ ಭೀಕರ ಯುದ್ಧ ದುರ್ಯೋಧನನ ಸಾವಿನೊಂದಿಗೆ ಪಾಂಡವರ ಜಯದೊಂದಿಗೆ ಸಮಾಪ್ತಿಯಾಗಿತ್ತು. ಆದರೆ ಚಿರಂಜೀವಿಯಾಗಿದ್ದ ಅಶ್ವತ್ಥಾಮನಲ್ಲಿ ದ್ವೇಷದ ಜ್ವಾಲೆ ಇನ್ನೂ ಆರಿರಲಿಲ್ಲ. ಅದೇ ಕೋಪದಿಂದ ಪಾಂಡವರ ಶಿಬಿರಕ್ಕೆ ಬಂದ ಅಶ್ವತ್ಥಾಮ ನಿದ್ರಿಸುತ್ತಿದ್ದ ಪ್ರತಿ ಯೋಧರನ್ನು ಸಂಹರಿಸುತ್ತಾ ಸಾಗಿದ. 16 ಯೋಧರನ್ನು ಸಂಹರಿಸಿ ಕೊನೆಗೆ ಶಿಖಂಡಿಯ ಮುಂದೆ ಬಂದು ನಿಂತ. ಆತನನ್ನು ಕಂಡು ಕೆಂಡಾಮಾಂಡಲನಾದ. ಕೇವಲ ಒಬ್ಬ ಸಾಮಾನ್ಯ ಶಿಖಂಡಿ ಕೌರವ ಕುಲವನ್ನೇ ನಾಶ ಮಾಡಿದನಲ್ಲ ಎಂದು ಕೋಪದಿಂದ ಹಲ್ಲು ಕಡಿಯುತ್ತಾ ಆತನನ್ನು ನಿದ್ರೆಯಲ್ಲಿಯೇ ಸಂಹರಿಸಿದ. ಅಲ್ಲಿಗೆ ಅಂಬೆಯ ಇಂದಿನ ಜನ್ಮದ ಪ್ರತೀಕಾರ ಪೂರ್ಣಗೊಂಡಿತ್ತು. ದೃಪದನಿಗೆ ಶಿವ ಕೊಟ್ಟ ವರವೂ ಸಹ ಫಲಿಸಿತ್ತು. ಭೀಷ್ಮನು ಹಿಂದೆ ಮಾಡಿದ್ದ ಅನ್ಯಾಯ ಇಂದು ಆತನ ಮರಣಕ್ಕೆ ಕಾರಣವಾಗಿತ್ತು. ಸ್ನೇಹಿತರೆ, ಇಲ್ಲಿ ನಿಮಗೊಂದು ಮಾತನ್ನ ಸ್ಪಷ್ಟವಾಗಿ ಹೇಳಬೇಕು. ಶಿಖಂಡಿ ಎಂಬುದು ದುರ್ಬಲತೆಯ ಸಂಕೇತವಲ್ಲ, ಹಾಸ್ಯ ಮಾಡುವ ಪದವೂ ಅಲ್ಲ. ಶಿಖಂಡಿ ಎಂದರೆ ತಲೆಭಾಗದ ಹಠ. ಎಷ್ಟು ಜನ್ಮವೆತ್ತಲಾದರೂ ಸರಿಯೇ, ಗುರಿ ಮುಟ್ಟುತ್ತೇನೆಂಬ ಸಂಕಲ್ಪ. ಯಾರೂ ಸೋಲಿಸಲಾಗದ ಭೀಷ್ಮನನ್ನು ಸಂಹರಿಸಲೆಂದೇ ಜನ್ಮವೆತ್ತಿದ ಯೋಧ. ಹೀಗಾಗಿ ಈ ಹೆಸರನ್ನ ಲಿಂಗಭೇದ ಮಾಡಲು ಬಳಸಬೇಡಿ. ಶಿಖಂಡಿ ಎಂಬುದು ಲಿಂಗವಲ್ಲ, ಅದು ವಿಧಿಯನ್ನು ಎದುರಿಸಿ ನಿಂತ ಗುರುತು. ಯಾರು ಎಲ್ಲರೂ ಕೈಬಿಟ್ಟಾಗ ನಿಲ್ಲುತ್ತಾರೋ, ಯಾರು ಅನ್ಯಾಯದ ಮುಂದೆ ಮೌನವಾಗುವುದಿಲ್ಲವೋ, ಯಾರು ಸಾಧ್ಯವಿಲ್ಲ ಎಂಬ ಮಾತಿಗೆ ತಲೆಬಾಗುವುದಿಲ್ಲವೋ ಅವರ ಹೆಸರೇ ಶಿಖಂಡಿ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ನಾವು ನೀವು ಸಾಮಾನ್ಯವಾಗಿ ಬೈಗುಳದ ರೀತಿ ಬಳಸುವ ಶಿಖಂಡಿ ಎಂಬ ಯೋಧನ ಕತೆ. ಈತನ ಬಗ್ಗೆ ತಿಳ್ಕೊಂಡ ಮೇಲಾದ್ರೂ ಈ ಪದದ ವ್ಯಾಲ್ಯೂ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಿಖಂಡಿ ಎಂಬ ಹೆಸರು ಕೇಳಿದಾಕ್ಷಣ ನಿಮ್ಮಲ್ಲಿ ಯಾರು ನೆನಪಾಗ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ.